ಒಂದು ಅದ್ಭುತವಾದಂತಹ ಒಂದು ಇದೆ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತದೆ. ಇದನ್ನು ಕೇಳಿಸ್ಕೊತಿರೋ ಯಾವುದೇ ಜನ ಇಲ್ಲ ಅನ್ನುವವರು ಯಾರಾದರೂ ಇದ್ದೀರಾ? ನೋ ವೇ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1. ಇದು ಅಲ್ಲ ಅನ್ನುವ ಹಂತದಲ್ಲಿ ಯಾರಾದರೂ ಇದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ಇದನ್ನು ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ, ಸಿಎಂನ ಆರ್ಥಿಕ ಸಲಹೆಗಾರರು. ಅದಕ್ಕೆ ಗಲಾಟೆ ಪೊಲಿಟಿಕಲಿ. ರಾಯರೆಡ್ಡಿ ಹೇಳಿಕೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಸರ್ಕಾರಕ್ಕೆ ಚಾಟಿ ಬೀಸ್ಬಿಟ್ರಂತೆ. ಯಾರು? ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಯಾಕೆ? ಸತ್ಯ ಒಪ್ಕೊಂಡ್ಬಿಟ್ರು ಅಂತ. ಒಪ್ಕೊಂಡ್ಬಿಟ್ರು. ತಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ಆಗಿದೆ. ಎಂತ ಕ್ಲೆನ್ಲಿನೆಸ್, ಅದೇನ್ ಬಾ ಹಬ್ಬ ಹಬ್ಬ. ಕಾಂಗ್ರೆಸ್ ದುರಾಡಳಿತ ದುಸ್ತರ ಅಸಲಿ ಭ್ರಷ್ಟತನ ಗೊತ್ತಾಗೋಯ್ತು ಅಂತ ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮಾಡಿಬಿಟ್ರು. ಯಾವನ ಪುಕ್ಕಟ್ಟೆ ಬರ್ಕೊಟ್ಟ ಇವ್ರಿಗೆ, ಈ ಮಹಾಮಂತ್ರಿ ಕೇಂದ್ರ ಮಂತ್ರಿ ಹಾಕ್ಬಿಟ್ರು. ಹೋಗ್ಲಿ ಬಿಡು, ಅವ್ರಿಗೆ ಅರ್ಥ ಮಾಡ್ಸೋದ್ ಕಷ್ಟ. ಆದ್ರೆ ರಾಯರೆಡ್ಡಿ ಆಮೇಲೆ ಸ್ಪಷ್ಟನೆ ಕೊಟ್ರಂತೆ. ನಿಮ್ ಜನ್ಮಕ್ಕಿಷ್ಟು ರಾಯರೆಡ್ಡಿಗೆ ಯಾಕೆ ಸರ್? ಸತ್ಯ ಹೇಳಿರೋದನ್ನ ಎದೆ ತಟ್ಕೊಂಡು ಹೂ ಅನ್ರಿ. ಯಾಕಂದ್ರೆ ಅಷ್ಟು ಇದು ಪವರ್ ಐತೆ ಅನ್ನ ಹತ್ರ. ಯಾಕೆ ಅಂದ್ರೆ ಪಕ್ಷದೊಳಗಡೆ ಜಾಡ್ಸ್ ಹಿಂದಿಂದ ಒದ್ರಂತೆ ಬೆಳಗ್ಗೆಯಿಂದ. ಅದಕ್ಕೆ ಇಲ್ಲ, ಯಾರು ನಂಗೆ ಹೇಳಿಲ್ಲ ಅಂದ್ರು ಸರ್. ಹೌದಾ? ಹಂಗ ಕೇಳಿದ್ರಂತೆ. ಹೌದು ಅಂತ ಹೇಳ್ರಿ. ಇದ್ರ ಏನ್ರಿ ತಪ್ಪಿದೆ? ನಿನಗೆ ತಮಾಷೆ, ನನ್ಗೆ ಎದೆ ಹೊಡೆದೋಗಿತ್ತು. ಬಿಜೆಪಿ ಅರ್ಧಂಬರ್ಧ ತಿಳ್ಕೊಡು. ಯಾವ ಅರ್ಧಾನೂ ಇಲ್ಲ ಬರ್ಧಾನೂ ಇಲ್ಲ. ನೀವು ಭ್ರಷ್ಟ್ರೆ ಹಂಗಾರೆ ನೀವು ತಿನ್ನವ್ರೆ ಅಂತ ಹೇಳ್ಬೇಕಾ? ಇಲ್ಲ, ರಾಯರೆಡ್ಡಿ ಹೇಳಿರೋದು ಸರಿ. ಭ್ರಷ್ಟತೆ. ಆದ್ರೆ ಇವತ್ತಿನ ವ್ಯವಸ್ಥೆ ಹೇಗಿದೆ ಗೊತ್ತಾ? ಅವನು ತಿಂದಾಗ ತಿಂದದ್ದು, ನಾನು ತಿಂದಾಗ ಅಲ್ಲ. ಅವನು ತಿಂದಾಗ ಅದು ಚರಂಡಿಯಿಂದ ತೆಗೆದುಕೊಂಡದ್ದು, ನೀನು ತಿಂದಾಗ ನಂದು ಚರಂಡಿಯಿಂದನೇ ತೆಗೆದು ಪ್ಯಾಕ್ ಮಾಡಿಕೊಟ್ಟಿದ್ರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಅಯೋಗ್ಯರನ್ನು ದುಷ್ಟರಂತಂದು ಬೆವರು ಸುರಿಸಿ ದುಡಿಯಕ್ಕೆ ಯೋಗ್ಯತೆ ಇಲ್ಲದೆ ಇರೋಲ್ಲ ರಾಜ್ಯ ಆಳ್ತಾರಂತೆ ಕಚಡಗಳು. ಹಾಗಾಗಿ ರಾಯರೆಡ್ಡಿ ಹೇಳಿರೋದು ಸರಿ. ಕರ್ನಾಟಕ ಇಸ್ ನಂಬರ್ 1 ಭ್ರಷ್ಟರು. ಹೌದು, ಇಂಡಿಯನ್ಸು ಕ್ವಶನ್ ಕೇಳಲ್ಲ, ನೀನು ಕೇಳಬಾರ್ದು. ಇದು ಕಾಲ ಹೇಗೆ ಗೊತ್ತಾ? ಹೇಳಬಾರ್ದು, ಅದನ್ನ ಹೇಳದೆ ಮಾಡ್ಬೇಕು. ಇದು ಭ್ರಷ್ಟಾಚಾರನ ಹಾಗಂದ್ರೆ ಏನು? ಕರ್ನಾಟಕದ ಡಿಕ್ಷನರಿ ಇಲ್ಲ, ಪದನೇ ಇಲ್ಲ. ಝೀರೋ ಮಾಡ್ಬಿಡ್ತೀನಿ ಅಂತ ಬಂದವರು ಝೀರೋನೇ. ಈಗ ಝೀರೋನೇ ಇರೋದು. ಇಲ್ಲ ಅಂತಂದ್ರೆ ದಾಖಲೆ ಕೊಡ್ರಿ, ದಾಖಲೆ ಕೊಡಿ. ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಎರಡನೇದು ಕಳಪೆ ಕೆಲಸ. ಎಲ್ಲವನ್ಗೂ ಗೊತ್ತು ಕಳಪೆ ಕೆಲಸ. 5 ವರ್ಷಕ್ಕೆ ನಾನು ಕಟ್ಸ್ತಿರೋ ಸ್ಕೂಲ್ ಬಿದ್ದೋಗ್ತಾ ಇದೆ, ನಾನು ಓದಿರೋ ಸ್ಕೂಲ್ ಹಾಗೇ ಇದೆ ಅಂತ ಅವ್ರು ಹೇಳ್ತಾರೆ. ವಿಚ್ ಇಸ್ ಪರ್ಫೆಕ್ಟ್ಲಿ ಕರೆಕ್ಟ್ ರೀ. ಪರ್ಫೆಕ್ಟ್ ಆಗ್ಲಿ ಕರೆಕ್ಟ್. ಅದು ಮೈಸೂರು ಮಹಾರಾಜರು ಕಟ್ಟಿದ್ದಂಥ ಮಹಾರಾಜ ಕಾಲೇಜು, ಯುವರಾಜ ಕಾಲೇಜು, ಮಹಾರಾಣೀಸ್ ಕಾಲೇಜು ಹೆಚ್ಚು ಕಡಿಮೆ ಹಂಗೆ ಇದೆ ರೀ. 60 ವರ್ಷ 70 ವರ್ಷ 80 ವರ್ಷ 100 ವರ್ಷ ಆದಮೇಲೆ ಅಯೋಗ್ಯರ ಮೂರ್ಖರಂತಂದು ನಾಲ್ಗೆ ಹೇಸಿಗೆ ಇಟ್ಕೊಂಡು ಮಾತಾಡೋರು, ನೀವು ಕಟ್ಟಿರೋದು ಯಾವ್ಯಾವ ಶಾಲೆ ಉಳ್ಕೊಂಡಿದೆ ತೋರಿಸ್ರು ನೋಡೋಣ. ಇದೆಲ್ಲ ಕಲ್ಪನೆಲೇ ಇರಲಿ. ಎಂಜಾಯ್ ಮಾಡು, ನೀವು ಎಂಜಾಯ್ ಮಾಡಿ. ಏನಿದೆ ಜೀವನದಲ್ಲಿ, ಕಮಾನ್ ಎಂಜಾಯ್. ಬಾಯ್.